ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಸಂಶೋಧನೆಯ ಉಪಕರಣಗಳ ಬಗ್ಗೆ ಕಲಿತಾ ಇದ್ರಿ. ಮೊದಲನೇದಾಗಿ ಪರಿಕಲ್ಪನೆ ಕಾನ್ಸೆಪ್ಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಎರಡನೇದಾಗಿ ಸಿದ್ಧಾಂತಗಳು ಥಿಯರಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಇವತ್ತು ಮೂರನೆಯ ಒಂದು ಸಾಮಾಜಿಕ ಸಂಶೋಧನೆಯ ಉಪಕರಣ ಹೈಪೋಥೆಸಿಸ್ ಬಗ್ಗೆ, ಪ್ರಾಕ್ ಕಲ್ಪನೆಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ. ಹೈಪೋಥೆಸಿಸ್ ಪ್ರಾಕ್ ಕಲ್ಪನೆಗಳು ಅಂತ ಕರೀತಾರೆ. ಸಾಮಾಜಿಕ ಸಂಶೋಧನೆಯಲ್ಲಿ ಮಹತ್ವದ ಉಪಕರಣವಾಗಿ ಕಾರ್ಯನಿರ್ವಹಿಸುವಂತಹ ಈ ಪ್ರಾಕ್ ಕಲ್ಪನೆಗಳನ್ನು ಉಪಕಲ್ಪನೆಗಳು ಅಥವಾ ಆಧಾರ ಕಲ್ಪನೆಗಳು ಅಂತ ಕೂಡ ಕರೀತಾರೆ. ಸಂಶೋಧನೆಗಾಗಿ ಯಾವುದೇ ಒಂದು ನಿರ್ದಿಷ್ಟ ವಿಷಯವನ್ನ ಆಯ್ಕೆ ಮಾಡಿದ ಮೇಲೆ ಸಂಶೋಧಕನ ಮನಸ್ಸಿನಲ್ಲಿ ಅನೇಕ ವಿಚಾರಗಳು, ಮಾಹಿತಿಗಳು ಮತ್ತು ಕಲ್ಪನೆಗಳು ಜಾಗೃತವಾಗುತ್ತೆ. ಅವನು ಯಾವುದೋ ಒಂದು ವಿಷಯವನ್ನ ಸಂಶೋಧನೆಗೆ ಆಯ್ದುಕೊಂಡ್ರೆ ಆ ವಿಷಯದ ಬಗ್ಗೆ ಅವನ ತಲೆಯಲ್ಲಿ ಎಲ್ಲ ವಿಚಾರಗಳು, ಮಾಹಿತಿಗಳು ಅವನಲ್ಲಿ ಜಾಗೃತವಾಗಲಿಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ಬೆಳೆದು ಬಂದಿರುವಂತಹ ಪೂರ್ವಭಾವಿ ಕಲ್ಪನೆಗಳು, ಊಹೆಗಳು, ತರ್ಕಗಳು ಮತ್ತು ಗ್ರಹಿಕೆಗಳನ್ನೇ ಪ್ರಾಕ್ ಕಲ್ಪನೆಗಳು ಅಂತ ಕರೀತಾರೆ. ಸಂಶೋಧನಾ ವಿಷಯವನ್ನ ಆಯ್ದುಕೊಂಡ ತಕ್ಷಣ ಸಂಶೋಧಕನ ಮನಸ್ಸಿನಲ್ಲಿ ಆ ವಿಷಯದ ಬಗ್ಗೆ ಬರುವಂತಹ, ಜಾಗೃತವಾಗುವಂತಹ ಊಹೆಗಳು, ಕಲ್ಪನೆಗಳು, ತರ್ಕಗಳು, ವಿಚಾರಗಳು, ಮಾಹಿತಿಗಳು ಏನಿದೆ ಇವುಗಳನ್ನೇ ಪ್ರಾಕ್ ಕಲ್ಪನೆಗಳು ಅಂತ ಕರೀತಾರೆ. ಹೀಗೆ ತನ್ನ ಅಧ್ಯಯನದ ವಿಷಯಗಳ ಬಗ್ಗೆ ಸಂಶೋಧಕನ ಪೂರ್ವಕಲ್ಪಿತ ಊಹೆಗಳೇ ಪ್ರಾಕ್ ಕಲ್ಪನೆಗಳು. ತನ್ನ ಸಂಶೋಧನೆಗೆ ಸಿದ್ಧತೆ ನಡೆಸುವ ಮೊದಲೇ ಸಂಶೋಧಕನು ಪ್ರಾಕ್ ಕಲ್ಪನೆಗಳನ್ನು ರಚಿಸಿಕೊಂಡಿರ್ತಾನೆ. ಹೈಪೋಥೆಸಿಸ್ ಅನ್ನ ಯಾವಾಗಲೂ ಸಂಶೋಧನೆಗಿಂತ ಮೊದಲೇನೆ ರಚನೆ ಮಾಡಿಕೊಳ್ಬೇಕು. ಈ ಪ್ರಾಕ್ ಕಲ್ಪನೆಗಳು ನಿಜವೆಂದು ದೃಢೀಕರಿಸಲ್ಪಟ್ರೆ ಅದೇ ಸಿದ್ಧಾಂತವಾಗಿ ಬೆಳೀತದೆ. ಪ್ರಾಕ್ ಕಲ್ಪನೆಗಳನ್ನು ರಚಿಸಿಕೊಂಡು ಅದರ ಆಧಾರದ ಮೇಲಿಂದ ಮಾಹಿತಿಯನ್ನ ಸಂಗ್ರಹಿಸಿ ಸಿದ್ಧಾಂತಗಳನ್ನ ನಿರೂಪಿಸ್ತಾರೆ. ಪ್ರಾಕ್ ಕಲ್ಪನೆಗೆ ಆಂಗ್ಲ ಭಾಷೆಯಲ್ಲಿ ಹೈಪೋಥೆಸಿಸ್ ಅಂತ ಕರೀತಾರೆ. ಈಗ ಈ ಹೈಪೋಥೆಸಿಸ್ ಅನ್ನೋ ಪದ ಹೇಗೆ ಬಂದಿದೆ ಅಂತ ತಿಳ್ಕೊಳ್ಳೋದಾದ್ರೆ, ಹೈಪೋಥೆಸಿಸ್ ಅನ್ನೋ ಪದ ಎರಡು ಪದಗಳಿಂದ ಬಂದಿದೆ. ಒಂದು ಹೈಪೋ, ಇನ್ನೊಂದು ಥೀಸಿಸ್ ಎಂಬ ಪದದಿಂದ ಬಂದಿದೆ. ಹೈಪೋ ಅಂದ್ರೆ ಅಂಡರ್, ಲೋವರ್, ಲೆಸ್ ದ್ಯಾನ್ ಅಂತ ಅರ್ಥ ಆಗುತ್ತೆ. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಕಡಿಮೆ, ಕೆಳಗಿನ ಅಂತ ಹೇಳಿ ಅರ್ಥ. ಮತ್ತು ಥೀಸಸ್ ಅಂದ್ರೆ ಹೆಲ್ಡ್ ವ್ಯೂ ಅಂದ್ರೆ ಸಿದ್ಧಾಂತ ಅಥವಾ ವೈಚಾರಿಕತೆ ಅಂತ ಹೇಳಿ ಅರ್ಥ ಆಗುತ್ತೆ. ಹೀಗಾಗಿ ಹೈಪೋಥೆಸಿಸ್ ಅಂದ್ರೆ ವಿಮರ್ಶೆ ಅಥವಾ ವಿಚಾರಕ್ಕೊಳಪಡದ ಸಿದ್ಧಾಂತ ಅಂತ ಹೇಳಿ ಕರೆಯಲಾಗುತ್ತೆ. ಹೀಗೆ ಪ್ರಾಕ್ ಕಲ್ಪನೆಯು ಸಿದ್ಧಾಂತಕ್ಕಿಂತಲೂ ಕೆಳಮಟ್ಟದಲ್ಲಿ ಅಂದ್ರೆ ಮೊದಲನೇ ಹಂತ. ಪ್ರಾಕ್ ಕಲ್ಪನೆಯು ಪರೀಕ್ಷೆಯ ಎಲ್ಲ ಹಂತಗಳನ್ನ ದಾಟಿರದ ಅಥವಾ ಪ್ರಮಾಣೀಕರಣಕ್ಕೆ ಇನ್ನೂ ಒಳಪಟ್ಟಿರದ ಊಹೆ ಅಥವಾ ಪೂರ್ವ ಪ್ರಸ್ತಾವನೆಯಾಗಿದೆ ಅಂತ. ಅಂದ್ರೆ ಇದು ಊಹೆಗಳು, ಸಂಶೋಧಕನ ಊಹೆಗಳು ಇನ್ನೂ ಪರೀಕ್ಷೆಗೆ ಒಳಪಟ್ಟಿರದ ಅಥವಾ ಎಲ್ಲ ಹಂತಗಳನ್ನು ದಾಟಿರದ ಮತ್ತು ಪ್ರಮಾಣೀಕರಣಕ್ಕೆ ಒಳಪಟ್ಟಿರದ ಊಹೆಗಳನ್ನ ಪ್ರಾಕ್ ಕಲ್ಪನೆಗಳು ಅಂತ ಕರೀತಾರೆ. ನೈಸರ್ಗಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಪ್ರಾಕ್ ಕಲ್ಪನೆಗಳನ್ನ ಸಂಶೋಧನೆಯ ಪ್ರಮುಖ ಸಾಧನಗಳು ಅಂತ ಪರಿಗಣಿಸ್ತಾರೆ. ಪ್ರಾಕ್ ಕಲ್ಪನೆಗಳನ್ನ ಪರೀಕ್ಷಿಸಲು ಸಂಶೋಧನೆಗಳನ್ನ ನಡೆಸಲಾಗುತ್ತೆ. ಪ್ರಾಕ್ ಕಲ್ಪನೆಗಳನ್ನ ರಚಿಸಿಕೊಂಡು ಅವುಗಳನ್ನ ಪ್ರೂವ್ ಮಾಡಲಿಕ್ಕೆ ಪರೀಕ್ಷೆಗಳನ್ನ, ಸಂಶೋಧನೆಯನ್ನ ನಡೆಸ್ತಾರೆ. ಇವುಗಳನ್ನು ರೂಪಿಸುವುದು ಅಷ್ಟೇನೂ ಸುಲಭದ ಕೆಲಸ ಅಲ್ಲ. ಪ್ರಾಕ್ ಕಲ್ಪನೆಗಳನ್ನ ರಚನೆ ಮಾಡಿಕೊಳ್ಳೋದೇ ಸಂಶೋಧನೆಯ ಒಂದು ಪ್ರಮುಖ ಹಂತ. ಹಾಗಾಗಿ ಪ್ರಾಕ್ ಕಲ್ಪನೆಗಳ ರಚನೆ ಅಷ್ಟೇನೂ ಸುಲಭದ ಕಾರ್ಯ ಅಲ್ಲ, ಸರಳ ಕೆಲಸ ಅಲ್ಲ. ಉತ್ತಮ ಪ್ರಾಕ್ ಕಲ್ಪನೆಗಳನ್ನ ರೂಪಿಸಲಿಕ್ಕೆ ಸಂಶೋಧಕನಾದವನಿಗೆ ಕೆಲವೊಂದು ಗುಣಗಳಿರ್ಬೇಕು. ಎಲ್ಲರಿಗೂ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಗುಣಗಳಿರ್ಬೇಕು ಅವನಲ್ಲಿ ಅಂದ್ರೆ, ಸೂಕ್ಷ್ಮವಾಗಿ ಅವಲೋಕನ ಮಾಡುವಂತಹ ಗುಣ. ಅವಲೋಕನ ಅಂದ್ರೆ ವಿಷಯಗಳನ್ನ ನಿರೀಕ್ಷಿಸುವಂತಹ, ಅವಲೋಕಿಸುವಂತಹ ಗುಣ ಇರಬೇಕು. ಕಲ್ಪನಾ ಶಕ್ತಿ ಇರಬೇಕು ಅವನಲ್ಲಿ. ಸೃಜನಶೀಲವಾದಂತಹ ಚಿಂತನಾ ಶಕ್ತಿ ಇರಬೇಕು. ಅಂತರ್ದೃಷ್ಟಿ ಇರಬೇಕು. ಹಾಗೆ ವ್ಯವಹಾರ ಜ್ಞಾನ ಇರಬೇಕು. ಸದೃಢ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಮನೋಭಾವನೆ ಇರಬೇಕು. ಈ ಎಲ್ಲಾ ಗುಣಗಳು ಒಂದು ಉತ್ತಮವಾದ ಪ್ರಾಕ್ ಕಲ್ಪನೆಗಳನ್ನು ರಚಿಸಲಿಕ್ಕೆ ಅತಿ ಅವಶ್ಯಕ. ಹಾಗೆಯೇ ಸಂಶೋಧನೆಗೆ ಆಯ್ದುಕೊಂಡ ವಿಷಯದಲ್ಲಿ ಅವನು ಹೆಚ್ಚಿನ ಜ್ಞಾನವನ್ನ ಹೊಂದಿರಬೇಕು.
ಯಾಕೆ ಅಂದರೆ ಸಂಶೋಧನಾ ವಿಷಯದ ಆಯ್ಕೆ ಮತ್ತು ಪ್ರಾಕ್ ಕಲ್ಪನೆಗಳ ರಚನೆಗಳು ಜೊತೆಗೂಡಿ ಸಾಗುತ್ತವೆ. ಅಂದರೆ ಪ್ರಾಕ್ ಕಲ್ಪನೆ ರಚನೆ ಮಾಡುವಾಗ ಅವನೇನು ಸಂಶೋಧನೆಗೆ ವಿಷಯವನ್ನು ಆಯ್ದುಕೊಂಡಿದ್ದಾನೆ ಅದರ ಬಗ್ಗೆ ಅವನಿಗೆ ಸಂಪೂರ್ಣ ಮಾಹಿತಿ ಇರಬೇಕು. ಅಂದಾಗ ಮಾತ್ರ ಉತ್ತಮವಾದ ಪ್ರಾಕ್ ಕಲ್ಪನೆಗಳನ್ನು ರಚಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಇವಾಗ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತೇನೆ. ಪ್ರಾಕ್ ಕಲ್ಪನೆಗೆ ನಿಮಗೆ ಹೈಪೋಥೆಸಿಸ್ಗೆ ಉದಾಹರಣೆ ಹೇಳ್ತೇನೆ, ಅಂದರೆ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ ಪ್ರಾಕ್ ಕಲ್ಪನೆ ಅಂದ್ರೆ ಏನು ಅಂತ. ಈಗ ಸಮೂಹ ಅಧ್ಯಯನವು ಹೆಚ್ಚಿನ ಸಾಧನೆಗೆ ನೆರವಾಗುತ್ತದೆ. ಇದೊಂದು ಪ್ರಾಕ್ ಕಲ್ಪನೆ ಅಂತ ಇಟ್ಕೊಳ್ಳೋಣ. ಹೈಪೋಥೆಸಿಸ್ ಫ್ರೇಮ್ ಮಾಡಬಹುದು ಅಂತ ಇದನ್ನ. ಸಮೂಹ ಅಧ್ಯಯನ ಅಂದ್ರೆ ಇದು ಗ್ರೂಪ್ ಸ್ಟಡಿ ಅಂತ ಹೇಳ್ತೇವೆ. ಗ್ರೂಪ್ ಸ್ಟಡಿ ಮಾಡೋದ್ರಿಂದ ವಿದ್ಯಾರ್ಥಿಗಳ ಹೆಚ್ಚಿನ ಸಾಧನೆಗೆ ನೆರವಾಗುತ್ತೆ. ಅಂದರೆ ವಿವಿಧ ವಿಷಯಗಳು ಚರ್ಚೆಗೆ ಬರುತ್ತೆ, ಅವುಗಳನ್ನು ತಿಳ್ಕೊಂಡು ಇನ್ನಷ್ಟು ಜ್ಞಾನ ವಿಕಾಸ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬಹುದು. ಇದೊಂದು ಪ್ರಾಕ್ ಕಲ್ಪನೆ. ಇದನ್ನ ಸಿದ್ಧ ಮಾಡಿ ತೋರಿಸ್ಬೇಕಾಗತ್ತೆ ಒಂದು ವೇಳೆ ನಾವು ಇದನ್ನ ಪ್ರಾಕ್ ಕಲ್ಪನೆಯಾಗಿ ಇಟ್ಕೊಂಡ್ರೆ. ಹಾಗೆಯೇ ಆತ್ಮಹತ್ಯೆಯ ಪ್ರಮಾಣಕ್ಕೂ ಸಾಮಾಜಿಕ ಐಕ್ಯತೆಗೂ ಸಂಬಂಧವಿದೆ ಅನ್ನೋದು ಒಂದು ಪ್ರಾಕ್ ಕಲ್ಪನೆ. ಆರ್ಥಿಕ ಅಭದ್ರತೆಯು ಸಾಮಾಜಿಕ ಅಭಿವೃದ್ಧಿಗೆ ಅಡೆತಡೆಯನ್ನು ಒಡ್ಡುತ್ತೆ ಅನ್ನೋದೊಂದು ಪ್ರಾಕ್ ಕಲ್ಪನೆ. ಅಂದರೆ ದೇಶದಲ್ಲಿ ಆರ್ಥಿಕ ಅಭದ್ರತೆ ಇದ್ರೆ, ಆರ್ಥಿಕವಾಗಿ ಸುಧಾರಣೆ ಆಗದೆ ಹೋದರೆ ಸಾಮಾಜಿಕ ಅಭಿವೃದ್ಧಿಯೂ ಕೂಡ ಆಗೋದಿಲ್ಲ ಅನ್ನೋದು. ಅತೃಪ್ತಿಯಿಂದಾಗಿ ಜನರಲ್ಲಿ ಅಸಮಾಧಾನ, ಇದು ಸಿಂಪಲ್ ಆಗಿರುವಂತಹ ಒಂದು ಹೈಪೋಥೆಸಿಸ್. ಅತೃಪ್ತಿಯಿಂದಾಗಿ ಅಸಮಾಧಾನ ಹೆಚ್ಚಾಗುತ್ತದೆ. ಜನರಲ್ಲಿ ಅತೃಪ್ತಿ ಇದ್ರೆ ಅವರಲ್ಲಿ ಅಸಮಾಧಾನ ಇರುತ್ತೆ ಅನ್ನೋದು ಒಂದು ಪ್ರಾಕ್ ಕಲ್ಪನೆ. ಇಂತಹ ಪ್ರಾಕ್ ಕಲ್ಪನೆಗಳು ಅಂದ್ರೆ ಇವುಗಳು ಊಹೆಗಳು, ಸಂಶೋಧಕನ ರಚನೆಗಳಿದೆಲ್ಲ. ಇವುಗಳನ್ನು ರಚಿಸಿಕೊಂಡು ಇವುಗಳನ್ನು ಸಿದ್ಧ ಮಾಡಿ ತೋರಿಸಲಿಕ್ಕೆ ಸಂಶೋಧನೆಯನ್ನ ಮಾಡ್ತಾರೆ ಸಂಶೋಧಕರು. ಪ್ರಾಕ್ ಕಲ್ಪನೆಯು ಯಾವಾಗಲೂ ಪ್ರಶ್ನೆಯ ರೂಪದಲ್ಲಿರಬಾರ್ದು, ಕ್ವಶನ್ ಮಾರ್ಕ್ ಇರೋ ಹಾಗಿಲ್ಲ ಹೈಪೋಥೆಸಿಸ್ಗೆ. ಇವುಗಳನ್ನು ರಚಿಸುವಾಗ ಸಂಶೋಧಕನು ಅತ್ಯಂತ ಜಾಗೃತನಾಗಿ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು. ಅಂದರೆ ಸಂಶೋಧಕನು ರಚಿಸುವ ಪ್ರಾಕ್ ಕಲ್ಪನೆಗಳು ಸ್ಪಷ್ಟವಾಗಿರಬೇಕು ಮತ್ತು ಪರೀಕ್ಷಿಸಲು ಬರುವಂತಿರಬೇಕು. ಅವುಗಳು ಒಂದು ಘಟನೆಯನ್ನ ಮಾತ್ರ ವಿವರಿಸುವಂತಿರಬೇಕು. ಒಂದು ನಿರ್ದಿಷ್ಟ ಘಟನೆಗೆ, ಒಂದು ನಿರ್ದಿಷ್ಟ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಅಧ್ಯಯನ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದ ಪ್ರಾಕ್ ಕಲ್ಪನೆಗಳಿರಬೇಕು. ಪ್ರಾಕ್ ಕಲ್ಪನೆಗಳು ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಪರೀಕ್ಷಿಸಲು ಬರುವಂತಿರಬೇಕು. ಮುಂದೆ ಅವುಗಳನ್ನು ಪರೀಕ್ಷೆ ಮಾಡಿ ಸಿದ್ಧ ಮಾಡಲಿಕ್ಕೆ ಬರುವಂತಿರಬೇಕು. ಈ ರೀತಿ ರಚಿಸಿದ ಪ್ರಾಕ್ ಕಲ್ಪನೆಗಳು ತೀಕ್ಷ್ಣವಾದ ಅವಲೋಕನಗಳನ್ನು ಸಾಧ್ಯವಾಗಿಸುತ್ತವೆ, ಸಂಶೋಧನೆಯ ಮೇಲೆ ಕೇಂದ್ರೀಕರಣ ಮಾಡುವಲ್ಲಿ ನೆರವಾಗುತ್ತವೆ. ಇಂಥವುಗಳು ಸಂಶೋಧನಾ ಕಾರ್ಯಚಟುವಟಿಕೆಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತವೆ. ಈ ಮೂಲಕ ಪ್ರಾಕ್ ಕಲ್ಪನೆಗಳು ಸಂಶೋಧನೆಯ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಸಂಶೋಧನೆಗಿಂತ ಮೊದಲೇನೆ ಪ್ರಾಕ್ ಕಲ್ಪನೆಗಳನ್ನು ರಚಿಸಿಕೊಳ್ಳೋದ್ರಿಂದ ಸಂಶೋಧಕ ಮಾಡ್ತಾ ಇರುವಂತಹ ಸಂಶೋಧನೆ ಯಾವ ದಿಕ್ಕಿನತ್ರ ಸಾಗ್ತಾ ಇದೆ, ಇದರ ಭವಿಷ್ಯ ಏನು, ಉತ್ತಮ ಫಲಿತಾಂಶಗಳು ಹೊರಬೀಳಬಹುದಾ ಅನ್ನೋದನ್ನ ಮೊದಲೇ ತಿಳ್ಕೊಳ್ಬಹುದು ಅಂತ. ಈಗ ಪ್ರಾಕ್ ಕಲ್ಪನೆಯ ಬಗ್ಗೆ ಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನು ನೋಡೋಣ. ಮೊದಲನೇದಾಗಿ ಲುಂಡ್ಬರ್ಗ್ ಎಂಬ ಸಮಾಜಶಾಸ್ತ್ರಜ್ಞನ ಪ್ರಕಾರ ಮಾನ್ಯತೆಯ ಅಥವಾ ಸತ್ಯಾಸತ್ಯತೆಯ ಪರೀಕ್ಷೆಗೆ ಇನ್ನೂ ಒಳಪಟ್ಟಿರದ ಪ್ರಯೋಗಾರ್ಥ ಸಾಮಾನ್ಯೀಕರಣವು ಪ್ರಾಕ್ ಕಲ್ಪನೆಯಾಗಿದೆ. ಅಂದ್ರೆ ಮೊದಲೇ ರಚಿಸಿಕೊಂಡಿರ್ತಾರೆ, ಇನ್ನೂ ಪ್ರಮಾಣೀಕರಣಕ್ಕೆ ಒಳಪಟ್ಟಿರೋದಿಲ್ಲ, ಪರೀಕ್ಷೆ ಅಥವಾ ಪ್ರಯೋಗಕ್ಕೆ ಒಳಪಟ್ಟಿರೋದಿಲ್ಲ. ಪ್ರಯೋಗ ಪೂರ್ವ ಸಿದ್ಧಾಂತಗಳು, ಪ್ರಯೋಗ ಪೂರ್ವ ತತ್ವಗಳನ್ನು ಪ್ರಾಕ್ ಕಲ್ಪನೆಗಳು ಅಂತ ಕರಿಬಹುದು. ಎರಡನೇದಾಗಿ ಆರ್ಯನ್ ಶರ್ಮಾ ಎಂಬ ಸಮಾಜಶಾಸ್ತ್ರಜ್ಞರ ಪ್ರಕಾರ ವಿದ್ಯಮಾನ ಇಲ್ಲವೇ ಸತ್ಯ ಸಂಗತಿಗಳನ್ನು ವೈಜ್ಞಾನಿಕವಾಗಿ ಅರ್ಥ ವಿವರಣೆ ನೀಡಲು ತಾತ್ಕಾಲಿಕವಾಗಿ ಮಾಡಲಾದ ಊಹೆ ಅಥವಾ ಕಲ್ಪನೆಯೇ ಪ್ರಾಕ್ ಕಲ್ಪನೆಯಾಗಿದೆ. ಯಾವುದಾದ್ರೂ ಒಂದು ನಿರ್ದಿಷ್ಟ ವಿದ್ಯಮಾನ, ನಿರ್ದಿಷ್ಟ ಸಂಗತಿಯನ್ನ, ಸಾಮಾಜಿಕ ಸಂಗತಿಯನ್ನ ವೈಜ್ಞಾನಿಕವಾಗಿ ವಿವರಿಸಬೇಕಾದ್ರೆ ಸಂಶೋಧಕರು ಕೆಲವೊಂದು ಪ್ರಾಕ್ ಕಲ್ಪನೆಗಳನ್ನ, ಅಂದ್ರೆ ಊಹೆ ಅಥವಾ ಕಲ್ಪನೆಗಳನ್ನ ಮಾಡ್ಕೊಂಡಿರ್ತಾರೆ. ಅವುಗಳನ್ನೇ ಪ್ರಾಕ್ ಕಲ್ಪನೆಗಳು ಅಂತಾರೆ. ಇವು ತಾತ್ಕಾಲಿಕ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ಒಂದು ಸಂಶೋಧನೆಗೆ ಮಾತ್ರ ಸೀಮಿತವಾಗಿದ್ದು, ಆ ಸಂಶೋಧಕನಿಗೆ ಆ ಸಂಶೋಧನೆಗೆ ಮಾತ್ರ ಸೀಮಿತವಾಗಿದ್ದು, ತಾತ್ಕಾಲಿಕವಾಗಿ ರೂಪಿಸಿಕೊಂಡು ಪ್ರಾಕ್ ಕಲ್ಪನೆಗಳನ್ನ ಸಂಶೋಧನೆಯನ್ನ ಮಾಡ್ತಾರೆ. ಇನ್ನು ಮೂರನೇದಾಗಿ ಗುಡ್ ಅಂಡ್ ಹ್ಯಾಟ್ ಎಂಬ ತಜ್ಞರ ಪ್ರಕಾರ ಸತ್ಯಾಸತ್ಯತೆ ಮತ್ತು ಸಪ್ರಮಾಣತೆಯನ್ನು ಪರೀಕ್ಷೆಗೆ ಒಳಪಡಿಸಬೇಕಾದ
ಒಂದು ಹೇಳಿಕೆ ಅಥವಾ ಪ್ರಸ್ತಾವನೆಯೇ ಪ್ರಾಕ್ಕಲ್ಪನೆ. ಪ್ರಾಕ್ಕಲ್ಪನೆಯು ನಾವು ಏನನ್ನು ಹುಡುಕುತ್ತಿದ್ದೇವೆ ಎಂಬುದನ್ನು ಘೋಷಿಸುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪ್ರಾಕ್ಕಲ್ಪನೆ ಅನ್ನೋದು ನಾವು ಏನನ್ನ ಹುಡುಕ್ತಾ ಇದ್ದೇವೆ, ಯಾವುದರ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನ ಮೊದಲೇ ಘೋಷಣೆ ಮಾಡುತ್ತೆ. ಪೂರ್ವ ರಚನೆ ಮಾಡಿಬಿಡ್ತೀವಿ ಪ್ರಾಕ್ಕಲ್ಪನೆಗಳನ್ನು. ಸಂಶೋಧನೆಯ ವಿಷಯವನ್ನ ಆಯ್ದುಕೊಂಡ ತಕ್ಷಣ ನಮ್ಮ ಸಂಶೋಧಕನ ತಲೆಯಲ್ಲಿ ಬರುವಂತಹ ವಿಚಾರಗಳು, ಮಾಹಿತಿಗಳನ್ನು ಆಧರಿಸಿ ಮೊದಲೇ ಊಹೆ ತರ್ಕ ಮಾಡಿಕೊಂಡು ಪ್ರಾಕ್ಕಲ್ಪನೆ ರಚಿಸ್ಕೊಂಡು ಬಿಡ್ತಾರೆ. ಹಾಗಾಗಿ ನಾವು ಏನನ್ನ ಹುಡುಕ್ತಾ ಇದ್ದೇವೆ, ಯಾವುದರ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನ ಈ ಪ್ರಾಕ್ಕಲ್ಪನೆಗಳು ಘೋಷಿಸತ್ತೆ ಅಂತ ಹೇಳ್ತಾರೆ ಗುಡ್ ಅಂಡ್ ಹ್ಯಾಟ್ ಎಂಬ ತಜ್ಞರು. ಇವು ಪ್ರಾಕ್ಕಲ್ಪನೆಗಳ ಬಗ್ಗೆ ಇರುವಂತಹ ವಿವಿಧ ವ್ಯಾಖ್ಯೆಗಳು. ಬನ್ನಿ ವಿದ್ಯಾರ್ಥಿಗಳೇ, ಉತ್ತಮವಾದ ಪ್ರಾಕ್ಕಲ್ಪನೆಗಳ ಪ್ರಮುಖ ಲಕ್ಷಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಒಂದು ಪ್ರಾಕ್ಕಲ್ಪನೆ ಅಂತ ಕರೆಸ್ಕೊಳ್ಬೇಕಾದ್ರೆ ಅದಕ್ಕೆ ಏನೇನು ಲಕ್ಷಣ ಇರಬೇಕು ಅಂತ. ಸಂಶೋಧಕನು ಉತ್ತಮ ಪ್ರಾಕ್ಕಲ್ಪನೆಯ ಲಕ್ಷಣಗಳನ್ನು ತಿಳಿದುಕೊಂಡು ನಂತರ ಅವುಗಳನ್ನು ರೂಪಿಸಬೇಕಾಗತ್ತೆ. ಹೀಗಾಗಿ ಪ್ರಾಕ್ಕಲ್ಪನೆಗಳು ವಿಶಿಷ್ಟವಾದ ಮತ್ತು ಮಹತ್ವವಾದ ಕೆಲವೊಂದು ಲಕ್ಷಣಗಳನ್ನು ಹೊಂದಿರುತ್ತೆ. ಅಂದ್ರೆ ಕೆಲವೊಂದು ಲಕ್ಷಣಗಳಿದೆ, ಅವುಗಳಿಗೆ ಅನುಸಾರವಾಗಿಯೇ ಸಂಶೋಧಕನಾದವನು ಪ್ರಾಕ್ಕಲ್ಪನೆಗಳನ್ನ ರೂಪಿಸಿಕೊಳ್ಬೇಕಾಗತ್ತೆ. ಸೊ ಪ್ರಾಕ್ಕಲ್ಪನೆಗಳು ಸ್ಪಷ್ಟ ಮತ್ತು ನಿಖರವಾಗಿರ್ಬೇಕು ಮೊದಲನೇದು. ಎರಡನೇದು, ಪ್ರಾಕ್ಕಲ್ಪನೆಗಳು ಪರೀಕ್ಷಾ ಯೋಗ್ಯವಾಗಿರ್ಬೇಕು. ಮೂರನೇದು, ಪ್ರಾಕ್ಕಲ್ಪನೆಗಳು ಅಸ್ತಿತ್ವದಲ್ಲಿರುವ ಸಿದ್ಧಾಂತಗಳ ಜೊತೆಗೆ ಸಂಬಂಧವನ್ನ ಹೊಂದಿರಬೇಕು. ನಾಲ್ಕನೇದು, ಪ್ರಾಕ್ಕಲ್ಪನೆಗಳು ಸರಳ ಮತ್ತು ಸಂಕ್ಷಿಪ್ತವಾಗಿರಬೇಕು. ಐದನೇದು, ಪ್ರಾಕ್ಕಲ್ಪನೆಗಳು ಸತ್ಯ ಸಂಗತಿಗಳಿಗೆ ಅನುಗುಣವಾಗಿರಬೇಕು. ಆರನೇದು, ಪ್ರಾಕ್ಕಲ್ಪನೆಗಳು ಒಂದು ನಿರ್ದಿಷ್ಟ ಸಮಯದೊಳಗಡೆ ಪರೀಕ್ಷಿಸಿ ದೃಢಪಡಿಸಿಕೊಳ್ಳುವಂತಿರಬೇಕು ಅಂತ 6 ಪ್ರಮುಖ ಲಕ್ಷಣಗಳಿದೆ ಪ್ರಾಕ್ಕಲ್ಪನೆಗಳಿಗೆ. ಬನ್ನಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಂಬರ್ 1, ಪ್ರಾಕ್ಕಲ್ಪನೆಗಳು ಸ್ಪಷ್ಟ ಮತ್ತು ನಿಖರವಾಗಿರಬೇಕು ಅಂತ. ಸಂಶೋಧಕನು ತನ್ನ ಪ್ರಾಕ್ಕಲ್ಪನೆಗಳಲ್ಲಿ ಉಪಯೋಗಿಸಿದ ಪ್ರತಿಯೊಂದು ಪರಿಕಲ್ಪನೆಯೂ ಸ್ಪಷ್ಟವಾದ ಅರ್ಥವಿರಬೇಕು. ಪ್ರತಿಯೊಂದು ಪರಿಕಲ್ಪನೆಗೂ ಸ್ಪಷ್ಟವಾದ ಅರ್ಥ ಇರಬೇಕು. ಈ ಪರಿಕಲ್ಪನೆಗಳು ಗೊಂದಲಮಯ ಅಥವಾ ದ್ವಂದ್ವಾರ್ಥ ನೀಡುವಂತಿರಬಾರ್ದು. ಏನು ಶಬ್ದಗಳನ್ನ, ಪರಿಕಲ್ಪನೆಗಳು ಅಂದ್ರೆ ಪದಗಳನ್ನ ಏನು ಬಳಸ್ತಾನೆ ಪ್ರಾಕ್ಕಲ್ಪನೆಗಳನ್ನ ರಚಿಸ್ಲಿಕ್ಕೆ ಸಂಶೋಧಕ, ಇವು ದ್ವಂದ್ವಾರ್ಥ ನೀಡುವಂತಿರಬಾರ್ದು. ದ್ವಂದ್ವಾರ್ಥ ಅಂದ್ರೆ 2 ರೀತಿಯ ಅರ್ಥ ಕೊಡುವಂತಿರಬಾರ್ದು ಅಂತ. ಒಂದು ವೇಳೆ ಸಂಶೋಧಕರು ಬಳಸಿದ ಪರಿಕಲ್ಪನೆಗಳಲ್ಲಿ ಸ್ಪಷ್ಟತೆ ಇಲ್ಲದೆ ಇದ್ರೆ ಏನಾಗುತ್ತೆ, ಪ್ರತಿಯೊಬ್ಬರೂ ತಮಗೆ ಸರಿಕಂಡ ಅರ್ಥವನ್ನ ಕಲ್ಪಿಸಿಕೊಂಡು ಗೊಂದಲಕ್ಕೀಡಾಗುವ ಸಾಧ್ಯತೆಗಳಿರುತ್ತೆ. ಈಗ ಒಂದು ಪದದ ಅರ್ಥ ನಮಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ಏನೋ 2 ಅರ್ಥಗಳು ಹೊರಡೋ ಹಾಗಿದ್ರೆ ಖಂಡಿತವಾಗಿಯೂ ನಮಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ತಗೊಂಡ್ಬಿಡ್ತೀವಿ. ಅದಕ್ಕೇನೆ ಗೊಂದಲಮಯವಾದ ದ್ವಂದ್ವಾರ್ಥ ನೀಡುವಂತಹ ಪ್ರಾಕ್ಕಲ್ಪನೆಗಳು ಇರಬಾರ್ದು ಅಂತ. ಆದ್ದರಿಂದಲೇ ಪ್ರತಿಯೊಂದು ಪ್ರಾಕ್ಕಲ್ಪನೆಯು ನಿರ್ದಿಷ್ಟವಾದ ಮತ್ತು ಖಚಿತವಾದ ಪರಿಕಲ್ಪನೆಗಳನ್ನ ಹೊಂದಿರಬೇಕು. ಪ್ರಾಕ್ಕಲ್ಪನೆಗಳಲ್ಲಿ ಪರಿಕಲ್ಪನೆಗಳಿರುತ್ತೆ, ಪದಗಳಿರುತ್ತೆ. ಆ ಪದಗಳು ನಿಶ್ಚಿತವಾದ ಖಚಿತವಾದ ಅರ್ಥವನ್ನ ಹೊಂದಿರಬೇಕು. ಈಗ ಒಂದು ಉದಾಹರಣೆಯನ್ನ ಹೇಳೋದಾದ್ರೆ, ಮದ್ಯಪಾನಕ್ಕೆ ಬಡತನವೇ ಕಾರಣ ಅನ್ನೋ ಪ್ರಾಕ್ಕಲ್ಪನೆಯನ್ನ ಸಂಶೋಧಕ ರಚಿಸಿದ್ರೆ ಇಲ್ಲಿ 2 ಪರಿಕಲ್ಪನೆಗಳಿದೆ, ಒಂದು ಮದ್ಯಪಾನ, ಇನ್ನೊಂದು ಬಡತನ ಅಂತ. ಹೌದಾ? ಈ 2 ಪರಿಕಲ್ಪನೆಗಳ ಕುರಿತು ಸಂಶೋಧಕ ಸ್ಪಷ್ಟ ವಿವರಣೆ ನೀಡಬೇಕಾಗತ್ತೆ. ಮದ್ಯಪಾನ ಅಂದ್ರೆ ಏನೇನೆಲ್ಲ ಬರುತ್ತೆ, ಯಾರ್ಯಾರು ಬರ್ತಾರೆ, ಮದ್ಯ ವ್ಯಸನಿಗಳು ಯಾರ್ಯಾರು ಬರ್ತಾರೆ, ಮದ್ಯಪಾನದ ನಿರ್ದಿಷ್ಟ ಅರ್ಥವನ್ನ ಕೊಡಬೇಕಾಗತ್ತೆ. ಜೊತೆಗೆ ಬಡತನ ಅಂದ್ರೆ ಎಂತಹ ಜನರನ್ನ ಬಡವರು ಅಂತ ಕರಿತೇವೆ, ಎಂತಹ ಪರಿಸ್ಥಿತಿಯನ್ನ ನಿರ್ದಿಷ್ಟವಾಗಿ ಬಡತನ ಅಂತ ಕರಿತೇವೆ. ಈ 2 ಪರಿಕಲ್ಪನೆಗಳ ನಿರ್ದಿಷ್ಟ ಸ್ಪಷ್ಟ ವಿವರಣೆಯನ್ನ ಸಂಶೋಧಕ ಕೊಡಬೇಕಾಗತ್ತೆ. ಇಲ್ಲದಿದ್ರೆ ಏನಾಗುತ್ತೆ, ಪ್ರತಿಯೊಬ್ಬರು ತಮಗೆ ಸರಿ ಎನಿಸಿದ ಅರ್ಥವನ್ನ ಕಲ್ಪಿಸಿಕೊಂಡು ಗೊಂದಲಕ್ಕೀಡಾಗಬಹುದು. ಹೀಗಾಗಿ ಪ್ರಾಕ್ಕಲ್ಪನೆಗಳು ನಿಖರವಾಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕು, ಎಲ್ಲರಿಗೂ ಸಾಮಾನ್ಯರಿಗೂ ಕೂಡ ತಿಳಿಯುವಂತಿರಬೇಕು. ಇದು ಮೊದಲನೆಯ ಲಕ್ಷಣ. ಎರಡನೇದು, ಪ್ರಾಕ್ಕಲ್ಪನೆಗಳು ಪರೀಕ್ಷಾ ಯೋಗ್ಯವಾಗಿರಬೇಕು, ಅಂದ್ರೆ ಪರೀಕ್ಷಿಸಲು ಬರುವಂತಿರಬೇಕು ಅಂತ. ಪ್ರಾಕ್ಕಲ್ಪನೆಗಳು ಸಂಶೋಧಕನಿಗೆ ಅಸ್ತಿತ್ವದಲ್ಲಿರುವ ಸಾಧನಗಳ ಮೂಲಕ ಪರೀಕ್ಷಿಸಲು ಅವಕಾಶ ಕೊಡುವಂತಿರಬೇಕು. ಅಂದ್ರೆ ಪ್ರಾಕ್ಕಲ್ಪನೆಗಳನ್ನ ರಚಿಸುವಾಗ
ರಚಿಸುವ ಸಂಶೋಧಕನು ಮುಂದೆ ಅವುಗಳನ್ನು ಯಾವ ತಂತ್ರಗಳಿಂದ ಪರೀಕ್ಷಿಸಬಹುದು ಎಂಬುದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಹೊಂದಿರಬೇಕು. ಅವುಗಳ ಸತ್ಯಾಸತ್ಯತೆಯನ್ನ ಯಾವ ರೀತಿ ಸಾಬೀತುಪಡಿಸಬಹುದು ಎಂಬುದರ ಬಗ್ಗೆ ಅವನಿಗೆ ಸ್ಪಷ್ಟ ಜ್ಞಾನ ಇರಬೇಕು. ಯಾಕೆ ಅಂದ್ರೆ ಪ್ರಾಕ್ಕಲ್ಪನೆಗಳನ್ನು ರಚಿಸಿಕೊಂಡು ಸಂಶೋಧನೆಯನ್ನು ಪ್ರಾರಂಭ ಮಾಡಿ ನಮ್ಮ ಸಂಶೋಧನೆಯನ್ನು ಮುಗಿಸಿದ್ರೆ ಕೊನೆಯಲ್ಲಿ ನಾವು ರಚಿಸಿಕೊಂಡ ಪ್ರಾಕ್ಕಲ್ಪನೆಗಳನ್ನು ಸಿದ್ಧ ಮಾಡಿ ತೋರಿಸ್ಬೇಕಾಗತ್ತೆ, ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ನಾವು ಮಾಡಿದ ಸಂಶೋಧನೆಗೂ ನಾವು ಪ್ರಾಕ್ಕಲ್ಪನೆಗಳನ್ನು ಏನು ರೂಪಿಸಿಕೊಂಡಿದ್ವು ಅದಕ್ಕೂ ಕೂಡ ಏನು ಸಂಬಂಧ ಇದೆ, ಹೇಗೆ ನಾವು ಅವುಗಳನ್ನು ಸಿದ್ಧ ಮಾಡಿದ್ದೇವೆ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗತ್ತೆ. ಹಾಗಾಗಿ ಅವುಗಳು ಪರೀಕ್ಷಿಸಲು ಯೋಗ್ಯವಾಗಿರುವಂಥವುಗಳನ್ನೇ ನಾವು ಪ್ರಾಕ್ಕಲ್ಪನೆಗಳಾಗಿ ರಚನೆ ಮಾಡಿಕೊಳ್ಬೇಕು. ಪ್ರಾಕ್ಕಲ್ಪನೆಗಳನ್ನು ವಾಸ್ತವಿಕ ಅವಲೋಕನಗಳಿಂದ ಪರೀಕ್ಷಿಸುವಂತಿರಬೇಕು. ಅಂದ್ರೆ ಪ್ರಾಕ್ಕಲ್ಪನೆಗಳು ಅನುಭವಾತ್ಮಕ ಉಲ್ಲೇಖಗಳನ್ನು ಹೊಂದಿರಬೇಕು. ಅವಲೋಕಿತ ಸಂಗತಿ ಅಥವಾ ಮಾಹಿತಿಗಳಿಂದ ಪ್ರಾಕ್ಕಲ್ಪನೆಗಳನ್ನು ಪರೀಕ್ಷಿಸಿ ಒಪ್ಪಿಕೊಳ್ಳುವಂತಿರಬೇಕು, ಇಲ್ಲ ತಿರಸ್ಕರಿಸುವಂತಿರಬೇಕು. ಎಲ್ಲಾ ಪ್ರಾಕ್ಕಲ್ಪನೆಗಳನ್ನು ಒಪ್ಕೊಳ್ಳುವಂತನೂ ಇಲ್ಲ, ಕೆಲವೊಂದನ್ನು ನಮಗೆ ಸಿದ್ಧ ಮಾಡಿ ತೋರಿಸ್ಲಿಕ್ಕಾಗ್ಲಿಕ್ಕಿಲ್ಲ ಸಂಶೋಧನೆಯ ಕೊನೆಗೆ. ಹಾಗಾಗಿ ಕೆಲವು ಒಪ್ಪಿಕೊಳ್ಳುವಂತಿರಬಹುದು, ಕೆಲವು ತಿರಸ್ಕರಿಸುವಂತಿರಬಹುದು. ಇವುಗಳನ್ನು ಯಾವುದರ ಆಧಾರದ ಮೇಲೆ ಮಾಡ್ತಾರೆ? ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಿ ಸರಿಯಾದವುಗಳನ್ನು ಒಪ್ಕೊಳ್ಳಬಹುದು, ತಪ್ಪಿದ್ದದ್ದನ್ನು ತಿರಸ್ಕರಿಸುವಂತಿರಬೇಕು. ಹಾಗಾಗಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೆ ಯೋಗ್ಯವಾಗಿರಬೇಕು ಅಂತ. ಪ್ರಾಕ್ ಕಲ್ಪನೆಗಳು ಸಾಮಾನ್ಯವಾಗಿ ನಿರಪೇಕ್ಷ ಭಾವನೆಗಳನ್ನು ಹೊಂದಿರಬೇಕು. ಅಂದ್ರೆ ಯಾವುದೇ ರೀತಿಯ ಉಪದೇಶದ ಮಾತುಗಳು ಅಥವಾ ನೈತಿಕ ಹೇಳಿಕೆಗಳು ಪ್ರಾಕ್ಕಲ್ಪನೆಗಳಲ್ಲಿ ಇರೋ ಹಾಗಿಲ್ಲ. ಪ್ರಾಕ್ಕಲ್ಪನೆಗಳು ಅಂದ್ರೆ ಉಪದೇಶದ ಮಾತುಗಳಲ್ಲ, ನೈತಿಕ ಹೇಳಿಕೆಗಳು ಇರಬಾರ್ದು ಅಂತ. ಯಾಕೆ ಅಂದ್ರೆ ನಿರಪೇಕ್ಷ ಭಾವನೆಗಳಿಂದ ಕೂಡಿರಬೇಕು ಪ್ರಾಕ್ಕಲ್ಪನೆಗಳು. ಒಂದು ವೇಳೆ ಆ ರೀತಿ ಆಗದೆ ಹೋದೆ, ನಾವೇನಾದ್ರೂ ಉಪದೇಶದ ಮಾತುಗಳನ್ನು ಪ್ರಾಕ್ಕಲ್ಪನೆಗಳಲ್ಲಿ ಸೇರಿಸಿದ್ರೆ ಅಂತಹ ಪ್ರಾಕ್ಕಲ್ಪನೆಗಳು ಉತ್ತಮ ಪ್ರಾಕ್ಕಲ್ಪನೆಗಳು ಅಂತ ಪರಿಗಣಿಸಲ್ಪಡೋದಿಲ್ಲ. ಹಾಗಾಗಿ ಪ್ರಾಕ್ಕಲ್ಪನೆಗಳನ್ನ ಸಂಶೋಧಕ ಪರೀಕ್ಷೆ ಮಾಡಿ ಸಿದ್ಧ ಮಾಡಿ ತೋರಿಸ್ಲಿಕ್ಕೆ ಯೋಗ್ಯವಾಗಿರುವಂತವುಗಳು ಆಗಿರಬೇಕು. ನಂಬರ್ 3, ಪ್ರಾಕ್ಕಲ್ಪನೆಗಳು ಅಸ್ತಿತ್ವದಲ್ಲಿರುವ ಸಿದ್ಧಾಂತಗಳ ಜೊತೆಗೆ ಸಂಬಂಧವನ್ನ ಹೊಂದಿರಬೇಕು ಅಂತ. ನೈಸರ್ಗಿಕ ಮತ್ತು ಸಾಮಾಜಿಕ ವಿದ್ಯಮಾನಗಳನ್ನು ವಿವರಿಸುವ ಹಲವಾರು ಸಿದ್ಧಾಂತಗಳು ಈಗಾಗಲೇ ಅಸ್ತಿತ್ವದಲ್ಲಿವೆ. ಸಂಶೋಧಕನು ಈ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿಯೇ ಪ್ರಾಕ್ಕಲ್ಪನೆಗಳನ್ನು ರೂಪಿಸಿಕೊಳ್ಬೇಕು. ಇದರಿಂದ ಹೊಸ ಸಿದ್ಧಾಂತಗಳನ್ನು ರಚಿಸಲಿಕ್ಕೂ ಸಹಾಯವಾಗುತ್ತೆ, ಅಲ್ಲದೆ ಹಳೆಯ ಸಿದ್ಧಾಂತಗಳಿಗೆ ಸ್ಪಷ್ಟತೆ ದೊರೀತದೆ ಅಂತ. ಅಂದ್ರೆ ಈಗಾಗಲೇ ಸಮಾಜದಲ್ಲಿರುವ ಸಿದ್ಧಾಂತಗಳ ಆಧಾರದ ಮೇಲೆಯೇ ಪ್ರಾಕ್ಕಲ್ಪನೆಗಳನ್ನು ರೂಪಿಸಿಕೊಳ್ಬೇಕು. ಸಿದ್ಧಾಂತದ ಜೊತೆಗೆ ಸಂಬಂಧವನ್ನ ಹೊಂದಿರುವ ಪ್ರಾಕ್ಕಲ್ಪನೆಗಳನ್ನು ರೂಪಿಸಿಕೊಳ್ಬೇಕು. ಇದರಿಂದಾಗಿ ಏನಾಗುತ್ತೆ, ಹೊಸ ಸಿದ್ಧಾಂತಗಳನ್ನು ರಚಿಸಬಹುದು, ಜೊತೆಗೆ ಹಳೆಯ ಸಿದ್ಧಾಂತಗಳಿಗೆ ಸ್ಪಷ್ಟತೆಯನ್ನ ಕೊಡಬಹುದು. ಹಳೆಯ ಸಿದ್ಧಾಂತಗಳಲ್ಲಿ ಏನು ಹೇಳಲಿಕ್ಕೆ ಬಯಸಿದ್ದಾರೆ ಅನ್ನೋದನ್ನ ಸ್ಪಷ್ಟತೆಯನ್ನ ಕೊಡಬಹುದು ಅಂತ. ಹೀಗೆ ಪ್ರಾಕ್ ಕಲ್ಪನೆಯು ಸಿದ್ಧಾಂತಗಳಿಗೆ ನೇರವಾಗಿ ಸಂಬಂಧಪಟ್ಟಿರಬೇಕು. ಈ ರೀತಿಯ ಸಂಬಂಧಗಳಿಂದ ಸಾಮಾಜಿಕ ಸಂಶೋಧನೆಯು ಸಿದ್ಧಾಂತಗಳು ಸರಿಯೋ ತಪ್ಪೋ ಎಂದು ತೀರ್ಮಾನಿಸಲು ಸುಲಭವಾಗುತ್ತೆ. ಒಂದು ವೇಳೆ ಸಿದ್ಧಾಂತಗಳಲ್ಲಿ ಯಾವುದಾದರೂ ದೋಷಗಳು ಕಂಡುಬಂದರೆ ಅವುಗಳನ್ನು ಸರಿಪಡಿಸಬಹುದು ಮತ್ತು ಸಿದ್ಧಾಂತಗಳೊಂದಿಗೆ ಸಂಬಂಧಗಳನ್ನು ಪುನಃ ಏರ್ಪಡಿಸಬಹುದು ಅಂತ. ಈಗಾಗಲೇ ಪ್ರಸ್ತುತಪಡಿಸಿರುವ ಸಿದ್ಧಾಂತಗಳಲ್ಲಿ ದೋಷಗಳೇನಾದರೂ ಇದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಾಕ್ಕಲ್ಪನೆಗಳನ್ನು ರಚಿಸಿಕೊಂಡು ಸಂಶೋಧನೆ ಮಾಡಿದರೆ ಹಳೆಯ ಸಿದ್ಧಾಂತಗಳಲ್ಲಿರುವ ದೋಷಗಳನ್ನು ಸರಿಪಡಿಸಬಹುದು ಅಂತ. ಸಿದ್ಧಾಂತಗಳ ತಳಹದಿಯ ಮೇಲೆಯೇ ಸಂಶೋಧಕನು ಪ್ರಾಕ್ಕಲ್ಪನೆಗಳನ್ನು ಬೆಳೆಸಿರ್ತಾನೆ. ಪ್ರಚಲಿತ ಸಿದ್ಧಾಂತಗಳ ಪರಿಜ್ಞಾನವಿಲ್ಲದೆ ನಗರವಾಸಿಗಳು ಗ್ರಾಮೀಣ ಜನರಿಗಿಂತಲೂ ಹೆಚ್ಚು ಬುದ್ಧಿವಂತರು, ಪುರುಷರಿಗಿಂತಲೂ ಮಹಿಳೆಯರೇ ಅಧ್ಯಯನದಲ್ಲಿ ಜಾಣರು ಎಂಬ ಪರಿಕಲ್ಪನೆಗಳನ್ನು ರಚಿಸುವುದು ಹಾಸ್ಯಾಸ್ಪದ ಮತ್ತು ನಿರಾಧಾರವಾಗಿ ಕಂಡುಬರುತ್ತದೆ. ನಾವು ಒಂದು ವೇಳೆ ಹಿಂದಿನ ಸಿದ್ಧಾಂತಗಳನ್ನು ಅಧ್ಯಯನ ಮಾಡದೇನೆ ಏನಾದರೂ ಒಂದು ಹೊಸ ನಮ್ಮಷ್ಟಕ್ಕೆ ನಾವೇ ಒಂದು ಪ್ರಾಕ್ಕಲ್ಪನೆ ರಚನೆ ಮಾಡಿ ನಗರವಾಸಿಗಳು ಗ್ರಾಮೀಣ ಜನರಿಗಿಂತಲೂ ಜಾಣರು ಅಥವಾ ಬುದ್ಧಿವಂತರು ಅಂತ ಪ್ರಾಕ್ಕಲ್ಪನೆಯನ್ನು ರಚಿಸಿಕೊಂಡು ಬಿಟ್ರೆ ಅದು ಹಾಸ್ಯಾಸ್ಪದ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ಆಧಾರವಾಗಿ ಯಾವ ಸಿದ್ಧಾಂತಗಳು ಮಂಡಿಸಲ್ಪಟ್ಟಿರೋದಿಲ್ಲ. ಹಾಗಾಗಿ ಹಳೆಯ ಸಿದ್ಧಾಂತಗಳನ್ನು ಆಧರಿಸಿಯೇ ಹೊಸ ಪ್ರಾಕ್ಕಲ್ಪನೆಗಳನ್ನು ರೂಪಿಸಿಕೊಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ,
ಇಂತಹ ಪ್ರಾಕ್ಕಲ್ಪನೆಗಳನ್ನ ರೂಪಿಸಿಕೊಂಡ್ರೆ ಸಂಶೋಧನೆ ತಲೆ ಕೆಳಗಾಗುವ ಸಾಧ್ಯತೆ ಇರುತ್ತೆ, ಯಶಸ್ವಿಯಾಗೋದಿಲ್ಲ ಸಂಶೋಧನೆ. ಇದು ಮೂರನೆಯ ಲಕ್ಷಣ. ಇನ್ನು ನಾಲ್ಕನೇದಾಗಿ ಪ್ರಾಕ್ಕಲ್ಪನೆಗಳು ಸರಳ ಮತ್ತು ಸಂಕ್ಷಿಪ್ತವಾಗಿರಬೇಕು ಅಂತ. ಸಂಶೋಧಕನು ಯಾವಾಗಲೂ ತನ್ನ ಪ್ರಾಕ್ಕಲ್ಪನೆಗಳನ್ನ ಸರಳ ಮತ್ತು ಸಂಕ್ಷಿಪ್ತವಾಗಿ ರೂಪಿಸಿಕೊಳ್ಬೇಕು. ಅಂದ್ರೆ ಹೆಚ್ಚು ಸಂಕೀರ್ಣವಾದ, ಗೊಂದಲಮಯವಾದ ಮತ್ತು ದ್ವಂದ್ವಾರ್ಥವನ್ನು ಹೊಂದಿರುವ ಪದಗಳನ್ನಾಗಲಿ ಅಥವಾ ಪರಿಕಲ್ಪನೆಗಳನ್ನಾಗಲಿ ಪ್ರಾಕ್ಕಲ್ಪನೆಗಳು ಹೊಂದಿರಬಾರದು. ಸರಳವಾಗಿದ್ರೆ ಎಲ್ಲರಿಗೂ ತಿಳಿತದೆ. ಸಂಕೀರ್ಣ ಪದಗಳನ್ನು ಬಳಸಿದ್ರೆ ಕೆಲವರಿಗೆ ಅರ್ಥವಾಗ್ಲಿಕ್ಕಿಲ್ಲ. ಹೈಪೋಥಸಿಸ್ ಕೆಲವರಿಗೆ ಈ ಪ್ರಾಕ್ಕಲ್ಪನೆಗಳು ಅರ್ಥವಾಗದೇ ಉಳಿಬಹುದು. ಹಾಗಾಗಿ ಆದಷ್ಟು ಸರಳವಾದ ಪದಗಳನ್ನು ಬಳಸಬೇಕು ಅಂತ. ಸಂಶೋಧಕನು ಸರಳ ಪದ ಮತ್ತು ವಾಕ್ಯಗಳಲ್ಲಿ ಪ್ರಾಕ್ಕಲ್ಪನೆಗಳನ್ನು ರಚಿಸುವುದರಿಂದ ಸಂಶೋಧನೆಯಲ್ಲಿಯ ಮಾರ್ಗದಲ್ಲಿ ಯಾವುದೇ ಗೊಂದಲ ಉಂಟಾಗುವುದಿಲ್ಲ. ತಾನು ಸಂಶೋಧನೆಗಾಗಿ ಆಯ್ಕೆ ಮಾಡಿಕೊಂಡ ವಿಷಯದ ಒಳನೋಟಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಸಂಶೋಧಕನು ಸರಳವಾದ ಪ್ರಾಕ್ಕಲ್ಪನೆಗಳನ್ನು ರೂಪಿಸಬಲ್ಲ. ಅಂದರೆ ಯಾರು ಸಂಶೋಧನೆಯ ವಿಷಯದ ಒಳನೋಟವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡುವ ಸಾಮರ್ಥ್ಯವನ್ನು ಹೊಂದಿದಾರೋ ಅಂತಹ ಸಂಶೋಧಕರು ಮಾತ್ರ ಸರಳವಾದ ಪ್ರಾಕ್ಕಲ್ಪನೆಗಳನ್ನು ರೂಪಿಸಬಲ್ಲರು ಅಂತ. ಪ್ರಾಕ್ಕಲ್ಪನೆಯು ಹೆಚ್ಚು ಪರಿಣಾಮಕಾರಿಯಾಗಿರಬೇಕಾದ್ರೆ ಅದು ಸರಳವಾಗಿರುವುದರ ಜೊತೆಗೆ ಸಂಕ್ಷಿಪ್ತವಾಗಿರಬೇಕು. ಒಂದೇ ವಾಕ್ಯದಲ್ಲಿದ್ರೆ ತುಂಬಾ ಉತ್ತಮ ಅಂತ. ಹಲವಾರು ವಾಕ್ಯಗಳನ್ನು ಸೇರಿಸಿ ಮಾಡಿದ್ರೆ ಪುನಃ ಗೊಂದಲಮಯವಾಗಿ ಹೋಗುತ್ತೆ. ಅಂದರೆ ಪ್ರಾಕ್ಕಲ್ಪನೆಗಳಿಂದ ಸಂಶೋಧನೆಯ ನಂತರದ ಹಂತಗಳಲ್ಲಿ ನಿಶ್ಚಿತ ದಿಕ್ಕು ಸಿಗುವಂತಿರಬೇಕು. ಹೀಗಾಗಿ ಪ್ರಾಕ್ಕಲ್ಪನೆಯು ಸರಳವಾಗಿರಬೇಕು, ಜೊತೆಗೆ ಸಂಕ್ಷಿಪ್ತವಾಗಿರಬೇಕು ಅಂತ ಹೇಳ್ತಾರೆ ತಜ್ಞರು. ಇನ್ನು ಐದನೇದಾಗಿ ಪ್ರಾಕ್ಕಲ್ಪನೆಗಳು ಸತ್ಯ ಸಂಗತಿಗಳಿಗೆ ಅನುಗುಣವಾಗಿರಬೇಕು ಅಂತ. ಸತ್ಯ ಸಂಗತಿಗಳು ಅಥವಾ ಪ್ರಾಥಮಿಕ ಮಾಹಿತಿಗಳ ಸಹಾಯದಿಂದ ಉತ್ತಮ ಪ್ರಾಕ್ಕಲ್ಪನೆಗಳನ್ನು ರೂಪಿಸಬಹುದು ಅಂತ. ಪ್ರಾಥಮಿಕ ಮಾಹಿತಿಗಳು ಅಂದರೆ ನೇರವಾಗಿ ಸಂಗ್ರಹಿಸಿದಂತಹ ಮಾಹಿತಿಗಳು ಅಥವಾ ಸಮಾಜದಲ್ಲಿ ನಾವು ಕಂಡಿರುವಂತಹ ಸತ್ಯ ಸಂಗತಿಗಳ ಆಧಾರದ ಮೇಲೆ ಪ್ರಾಕ್ಕಲ್ಪನೆಗಳನ್ನು ರೂಪಿಸಿದರೆ ಒಳ್ಳೆಯದು ಅಂತ. ಈಗ ಒಂದು ಉದಾಹರಣೆ ಹೇಳೋದಾದ್ರೆ, ಏಡ್ಸ್ ರೋಗದ ಪ್ರಮಾಣವು ಮಾದಕ ವಸ್ತುಗಳನ್ನು ಸೇವಿಸುವವರಲ್ಲಿ ಹೆಚ್ಚಾಗಿರ್ತದೆ, ಅಥವಾ ವೇಶ್ಯಾಗೃಹಗಳಿಗೆ ಹೋಗುವವರು ಏಡ್ಸ್ ರೋಗಕ್ಕೆ ತುತ್ತಾಗ್ತಾರೆ ಅನ್ನುವ ಪ್ರಾಕ್ಕಲ್ಪನೆಗಳನ್ನು ರಚನೆ ಮಾಡಿಕೊಂಡ್ರೆ ಈ ಪ್ರಾಕ್ಕಲ್ಪನೆಗಳು ಏಡ್ಸ್ ಬಗ್ಗೆ ನಮಗೆ ಗೊತ್ತಿರುವ ಸತ್ಯ ಸಂಗತಿಗಳಿಗೆ ಅನುಗುಣವಾಗಿದೆ ಅಂತ ಗೊತ್ತಾಗುತ್ತೆ. ಹೀಗೆ ಪ್ರಾಕ್ಕಲ್ಪನೆಗಳು ಒಂದು ಸಮಾಜದಲ್ಲಿರುವ ಸತ್ಯ ಸಂಗತಿಗಳಿಗೆ ಅನುಗುಣವಾಗಿರಬೇಕು, ನಮಗೆ ಗೊತ್ತಿರುವ ಮಾಹಿತಿಗೆ ಅದು ಹೊಂದುವಂತಿರಬೇಕು ಅಂತ. ಭಾರತದಲ್ಲಿ ಸ್ತ್ರೀಯರ ಸಂಖ್ಯೆಯು ಪುರುಷರ ಒಟ್ಟು ಸಂಖ್ಯೆಗಿಂತಲೂ ಕಡಿಮೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಲಿಂಗಾನುಪಾತ ನೋಡಿದ್ರೆ ಸ್ತ್ರೀಯರ ಸಂಖ್ಯೆ ಕಡಿಮೆ ಇದೆ, ಪುರುಷರ ಸಂಖ್ಯೆ ಹೆಚ್ಚಿದೆ ನಮ್ಮ ದೇಶದಲ್ಲಿ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಇದೊಂದು ಸಾಮಾಜಿಕ ಸತ್ಯ ಸಂಗತಿ ಅಂತ ಕರೆಸ್ಕೊಳ್ಳುತ್ತೆ. ಜನಗಣತಿಯೂ ಕೂಡ ಜನಗಣತಿ ಪ್ರಕಟಿಸಿದ ಅಂಕಿಅಂಶಗಳೂ ಸಹ ಇದನ್ನೇ ದೃಢಪಡಿಸ್ತದೆ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡ್ತಾರೆ. ಜನಗಣತಿಯಲ್ಲೂ ಕೂಡ ಲಿಂಗಾನುಪಾತವನ್ನ, ಸೆಕ್ಸ್ ರೇಷಿಯೋವನ್ನ ಪ್ರಕಟ ಮಾಡಿದಾಗ ಖಂಡಿತವಾಗಿಯೂ ಸ್ತ್ರೀಯರ ಸಂಖ್ಯೆ ಪುರುಷರ ಸಂಖ್ಯೆಗಿಂತಲೂ ಕಡಿಮೆ ಇದೆ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಇಷ್ಟೆಲ್ಲ ನಮಗೆ ಗೊತ್ತಿದೆ, ಇದನ್ನ ಮೀರಿ ಒಂದು ವೇಳೆ ಸಂಶೋಧಕನೊಬ್ಬ ಭಾರತದಲ್ಲಿ ಸ್ತ್ರೀಯರ ಸಂಖ್ಯೆಯು ಪುರುಷರ ಸಂಖ್ಯೆಗಿಂತಲೂ ಹೆಚ್ಚಾಗಿದೆ ಅನ್ನುವ ಪ್ರಾಕ್ ಕಲ್ಪನೆಯನ್ನ ರೂಪಿಸಿದರೆ ಅದು ಸತ್ಯ ಸಂಗತಿಗೆ ವಿರುದ್ಧವಾದದ್ದು ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಇಂತಹ ಪ್ರಾಕ್ಕಲ್ಪನೆಗಳು ಅಸಂಬದ್ಧ ಅಂತ ಪರಿಗಣಿಸಲ್ಪಡುತ್ತೆ. ಎಲ್ರಿಗೂ ಗೊತ್ತಿರೋ ವಿಷಯ ಬಿಟ್ಟು ತಪ್ಪು ಪ್ರಾಕ್ಕಲ್ಪನೆಗಳನ್ನ ರೂಪಿಸಿದ್ರೆ ಅದು ಅಸಂಬದ್ಧವಾದದ್ದು ಅಂತ ಎಲ್ಲರಿಗೂ ಅರ್ಥವಾಗುತ್ತೆ. ಹೀಗಾಗಿ ಪ್ರಾಕ್ಕಲ್ಪನೆಗಳು ಅಸ್ತಿತ್ವದಲ್ಲಿರುವ ಸತ್ಯ ಸಂಗತಿ ಮತ್ತು ಮಾಹಿತಿಗೆ ಅನುಗುಣವಾಗಿರ್ಬೇಕೇ ಹೊರತು ಅವುಗಳಿಗೆ ವಿರುದ್ಧವಾಗಿರಬಾರದು. ಸತ್ಯ ಸಂಗತಿಗಳಿಗೆ ವಿರುದ್ಧವಾದಂತಹ ಪ್ರಾಕ್ಕಲ್ಪನೆಗಳನ್ನ ಸಂಶೋಧಕ ರೂಪಿಸಬಾರದು ಅಂತ. ಇನ್ನು ಆರನೇದಾಗಿ ಪ್ರಾಕ್ಕಲ್ಪನೆಗಳು ಒಂದು ನಿರ್ದಿಷ್ಟ ಸಮಯದ ಒಳಗಡೆ ಪರೀಕ್ಷಿಸಿ ದೃಢಪಡಿಸಿಕೊಳ್ಳುವಂತಿರಬೇಕು. ಪ್ರಾಕ್ಕಲ್ಪನೆಗಳನ್ನು ರಚಿಸೋದೇ ಪರೀಕ್ಷಿಸಿ ದೃಢ ಮಾಡಲಿಕ್ಕೆ. ಸಂಶೋಧನೆಯ ಕೊನೆಯ ಹಂತದಲ್ಲಿ ಹೈಪೋಥಸಿಸ್ ಪ್ರೂವ್ ಮಾಡ್ತಾರೆ. ಪರೀಕ್ಷಿಸಿ ದೃಢಪಡಿಸಿಕೊಳ್ಳಿಕ್ಕೆ ಯೋಗ್ಯವಾಗುವಂತಿರಬೇಕು ಪ್ರಾಕ್ಕಲ್ಪನೆಗಳು. ಪ್ರಾಕ್ಕಲ್ಪನೆಗಳು ಕೇವಲ ಸರಳವಾಗಿದ್ದು ಉತ್ತಮವಾಗಿದ್ದರೆ ಸಾಲದು, ಅವುಗಳು ಸಂಶೋಧಕನಿಗೆ ಸಿಕ್ಕಿರುವ
ನಿರ್ದಿಷ್ಟ ಸಮಯದೊಳಗಡೆ ಪರೀಕ್ಷಿಸಲು ಬರುವಂತಿರಬೇಕು. ನಿರ್ದಿಷ್ಟ ಸಮಯದೊಳಗಡೆ ಅವುಗಳನ್ನು ಸಂಶೋಧಕ ಪರೀಕ್ಷೆ ಮಾಡಲಿಕ್ಕೆ ಯೋಗ್ಯವಾಗಿರಬೇಕು ಅಂತ. ಇನ್ನು ಕೆಲವು ಸಂಶೋಧನೆಗಳಿಗೆ ಸೀಮಿತ ಸಮಯಾವಕಾಶವಿರುತ್ತೆ, ಅಂದರೆ ಕಡಿಮೆ ಅವಧಿ ಇರುತ್ತೆ. ಉದಾಹರಣೆಗೆ ಇವಾಗ ನೋಡಿ, ಯೂನಿವರ್ಸಿಟಿಗಳಲ್ಲಿ PhD ಮಾಡ್ತಾರೆ ವಿದ್ಯಾರ್ಥಿಗಳು, ಸಂಶೋಧನೆಯನ್ನು ಕೈಗೊಳ್ತಾರೆ. PhD ಪದವಿಗಾಗಿ ವಿವಿಧ ವಿಷಯಗಳ ಮೇಲೆ ಸಂಶೋಧನೆಯನ್ನು ಮಾಡ್ತಾರೆ. PhD ಕಂಪ್ಲೀಟ್ ಮಾಡಲಿಕ್ಕೆ 4 ರಿಂದ 5 ವರ್ಷ ಕಾಲಾವಕಾಶ ಇರುತ್ತೆ. ಅಂದರೆ ಅವ್ರು ಏನು ಸಂಶೋಧನೆಗೆ ಆಯ್ದುಕೊಂಡಿರ್ತಾರೆ ವಿಷಯವನ್ನು, ಅದನ್ನು ಪೂರ್ಣಗೊಳಿಸಲಿಕ್ಕೆ ಅವರಿಗೆ 4 ರಿಂದ 5 ವರ್ಷ ಕಾಲಾವಕಾಶ ಇರುತ್ತೆ. ಇಂತಹ ಸಂಶೋಧನೆಗಾಗಿ ಅವರು ಏನು ಪ್ರಾಕ್ಕಲ್ಪನೆಗಳನ್ನು ರೂಪಿಸ್ಕೊಳ್ತಾರೆ, ಅದನ್ನು ಆ ನಿರ್ದಿಷ್ಟ ಅವಧಿಯೊಳಗಡೆನೇ ಪರೀಕ್ಷಿಸಲಿಕ್ಕೆ ಯೋಗ್ಯವಾಗಿರಬೇಕು, ಆವಾಗಲೇ ಪರೀಕ್ಷಿಸಲಿಕ್ಕೆ ಬರುವಂತಿರಬೇಕು ಅಂತ. ಇನ್ನು ಕೆಲವು ಸಂಶೋಧಕರು ದೀರ್ಘವಾದ ಸಮಯವನ್ನು ತಗೊಂಡು ಸಂಶೋಧನೆ ಮಾಡ್ತಾರೆ. ಹಾಗೆ ಯಾವಾಗಲಾದರೊಮ್ಮೆ ಸಂಭವಿಸುವ ವಿದ್ಯಮಾನಗಳನ್ನು ಅಥವಾ ಸತ್ಯ ಸಂಗತಿಗಳನ್ನು ಇಟ್ಕೊಂಡು ಸಂಶೋಧನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಂತಹ ಸಂಶೋಧನೆಗೆ ಕಾಲದ ಮಿತಿ ಅನ್ನೋದಿರೋದಿಲ್ಲ, ಇಂತಿಷ್ಟೇ ಸಮಯ ಅಂತ ಇರೋದಿಲ್ಲ. ಉದಾಹರಣೆಗೆ ನೋಡಿ, ಇವಾಗ ಖಗ್ರಾಸ ಸೂರ್ಯಗ್ರಹಣದ ಬಗ್ಗೆ ಸಂಶೋಧನೆ ಮಾಡುವವರು, ಹಾಗೆ ಭೂಕಂಪಗಳ ಸಂಭವಿಸುವಿಕೆಯ ಬಗ್ಗೆ ಸಂಶೋಧನೆ ಮಾಡುವವರಿಗೆ ಕಾಲಾವಕಾಶ ಅನ್ನೋದಿಲ್ಲ. ಅವರು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಸಂಶೋಧನೆ ಮಾಡ್ತಾನೇ ಇರ್ತಾರೆ. ಯಾವಾಗಲಾದರೊಮ್ಮೆ ಹೀಗೆ ಸಂಭವಿಸುವಂತಹ ವಿದ್ಯಮಾನಗಳ ಬಗ್ಗೆ ಪ್ರಾಕ್ಕಲ್ಪನೆ ರೂಪಿಸಿಕೊಂಡಾಗ ಸಂಶೋಧನೆಯನ್ನು ಸೀಮಿತ ಅವಧಿಯ ಒಳಗಡೆ ಮುಗಿಸಲಾಗೋದಿಲ್ಲ. ಹೀಗಾಗಿ ಸಂಶೋಧಕನು ಅಸಂಬದ್ಧ ಪ್ರಾಕ್ಕಲ್ಪನೆಗಳನ್ನು ರೂಪಿಸಿಕೊಳ್ಬಾರ್ದು. ನಿರ್ದಿಷ್ಟ ಅವಧಿಯ ಒಳಗಡೆಯೇ ಪರೀಕ್ಷಿಸಲಿಕ್ಕೆ ಯೋಗ್ಯವಾದ ಪ್ರಾಕ್ಕಲ್ಪನೆಗಳನ್ನು ಮಾತ್ರ ಸಂಶೋಧಕ ರೂಪಿಸಿಕೊಳ್ಬೇಕು ಅಂತ. ಇದು 6 ಪ್ರಾಕ್ಕಲ್ಪನೆಯ ಪ್ರಮುಖ ಲಕ್ಷಣಗಳು. ವಿದ್ಯಾರ್ಥಿಗಳೇ, ಟೂಲ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಸಾಮಾಜಿಕ ಸಂಶೋಧನಾ ಉಪಕರಣಗಳಲ್ಲಿ 3ನೆಯ ಉಪಕರಣವಾಗಿ ಪ್ರಾಕ್ಕಲ್ಪನೆ ಅಂದರೆ ಏನು, ಪ್ರಾಕ್ಕಲ್ಪನೆಯ ಬಗ್ಗೆ ತಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳು ಹಾಗೂ ಪ್ರಾಕ್ಕಲ್ಪನೆಯ ಲಕ್ಷಣಗಳನ್ನು ಕುರಿತು ಮಾಹಿತಿಯನ್ನು ಪಡೆದಿದ್ದೀರಿ ಅಂತ ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ಇನ್ನಷ್ಟು ವಿಡಿಯೋಗಳನ್ನು ವೀಕ್ಷಿಸಲಿಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಸೋಷಿಯಲ್ ವೇವ್ಸ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.